ಈ ಖಂಡನಾ ಸಭೆಯನ್ನು ಕುರಿತು ತಮ್ಮ 2 ಮಾತುಗಳನ್ನು ಆಡಬೇಕಾಗಿ ಇವರಲ್ಲಿ ವಿನಯಪೂರ್ವಕವಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಚಂದ್ರಶೇಖರ್ ಪಾಟೀಲ್. ಇವತ್ತೆಲ್ಲಿ ವೇದಿಕೆ ಮೇಲೆ ನನಗೆ ಮಾತಾಡಲಿಕ್ಕೆ ಬಯಕೊಂಡು ಎಲ್ಲರಿಗೂ, ಎಲ್ಲ ಪದಾಧಿಕಾರಿ ಎಲ್ಲರಿಗೂ ನನ್ನ ವಂದನೆಗಳು. ಇವತ್ತ ಏನು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಇವತ್ತ ಎಷ್ಟು ವರ್ಣನೆ ಮಾಡಿದ್ರು ಕಡಿಮಲ್ಲ. ಅವ್ರ ಜೀವನ ಏನಂದ್ರೆ ಅವ್ರು ಯಾವ ರೀತಿಯಾಗಿ ಇವತ್ತು ರಾಷ್ಟ್ರೀಯ ಅಧ್ಯಕ್ಷರಾಗಿ ಇವತ್ತು ನಮ್ಮ ಭಾಗಕ್ಕೆ 371J ಇವತ್ತು ಬಂದದಂದ್ರೆ ನಮ್ಮ ಹುಡುಗರು ಇವತ್ತು ಯುವಕರು ಏನಂದ್ರೆ ಇವತ್ತಿಂದ ಯಾರೂ ಇದು ಇಲ್ಲ. ಇವತ್ತು ಏನೋ ಡಾಕ್ಟರ್ ಆಗ್ಯಾರ, ಇಂಜಿನಿಯರ್ ಆಗ್ಲತ್ತಾರ, ಇವತ್ತು ಉದ್ಯೋಗ ಮಾಡ್ಲತ್ತಾರ ಅಂದ್ರೆ ಅವ್ರು ಪುಣ್ಯ ಅದಾವು. ನಮ್ಗೆ ಹುಡುಗರು ಎಲ್ಲರೂ ಎದ್ದು ಬೀಳ್ಬೇಕಿದ್ದಾರೆ. ನಮ್ಮ ಭಾಗದವರು ನಮ್ಮ 371 ಡಿಸ್ಟಿಕ್ ಏನದ ರಾಷ್ಟ್ರೀಯ ಅಧ್ಯಕ್ಷರ ಇವತ್ತು ನಮ್ಮ ಬೀದರ್ ಬಂದ್ ಮಾಡೋದ ಅಂತೀರು. ಇಡೀ ಕರ್ನಾಟಕ ಬಂದ್ ಆಗ್ಬೇಕಾಗ್ತದೆ. ಉತ್ತರಾಖಂಡ ಯಾಕಂದ್ರೆ ಅಲ್ಲಾಗಿ ಅಂದ್ರೆ ನಮ್ಮ ಇಡೀ ಕರ್ನಾಟಕ ಬಂದ್ ಮಾಡೋದು ರಾಷ್ಟ್ರೀಯ ಅಧ್ಯಕ್ಷರ. ಇಡೀ ಭಾರತ ದೇಶ ಬಂದ್ ಮಾಡೋದ್ರಿಂದ ಶಕ್ತಿಯಿಂದ ನಮ್ಮಲ್ಲಿ ಇದು ಅವನಿ. ಅದಕ್ಕಾಗಿ ಏನಂದ್ರೆ ಅವ್ರಿಗೆ ಇದು ಖಂಡನ ಆಗ್ಬೇಕಿದ್ರೆ ಭಾರತ ದೇಶ ಬಂದ್ ಮಾಡೋದ್ರಿಂದ ಶಕ್ತಿಯಿಂದ ಅವ್ರಿಗೆ ನಾವೆಲ್ಲ ಮನಸ್ಸು ಮಾಡೋದ್ರಿಂದ ಇವತ್ತಿಂದ ಭಾರತ ದೇಶ ಬಂದ್ ಮಾಡ್ತೇವೆ, ಕರ್ನಾಟಕ ಬಂದ್ ಮಾಡ್ತೇವೆ. ಇವತ್ತು ಅದೇನು ಶುದ್ಧೀಕರಣ ಏನು ಮಾಡ್ಯಾರ, ಇದು ಸಂವಿಧಾನ ವಿರೋಧಿ ಅಲ್ಲ. ಇದು ಇವತ್ತ ಬಿಜೆಪಿ ಆರಿಸಿದವರು ಇವತ್ತು ಎಷ್ಟು ಏನಂದ್ರೆ ಇವತ್ತಿಂದ ಈ ಸಂವಿಧಾನ ಕಗ್ಗೊಲೆ ಮಾಡತ್ತಾರ. ಇದ್ರ ಬಗ್ಗೆ ಎಲ್ಲರೂ ಚಿಂತನೆ ಮಾಡ್ಬೇಕಾದ್ರೆ ಪ್ರಗತಿಪರ. ಯಾಕಂದ್ರೆ ಇವತ್ತೇ ನಮ್ಮ ಬೀದರ್ ಜಿಲ್ಲೆ ಸ್ಟಾರ್ಟ್ ಆಗ್ಯದ. ಬೀದರ್ ಜಿಲ್ಲೆಯಿಂದ ಇದು ದೊಡ್ಡ ಕ್ರಾಂತಿ ಆಗಬೇಕು. ಬಸವಣ್ಣ ನಾಡದ ಇದು ಇದಕ್ಕೆಲ್ಲ ಬದಲಾವಣೆ ಆಗ್ಬೇಕಾಗ್ಯದ. ಮುಂದೆ ಬರ್ತಾ ದಿನದಲ್ಲಿ ಇವರೆಲ್ಲ ಯಾಕಂದ್ರೆ ನಾವು ಇವತ್ತು ಹೋರಾಟ ಕುಂತೇವು. ಇವತ್ತ ನಮ್ಗೆ ಅಮ್ಮದ ಗಾಯಕ್ವಾಡನು ಹಾಸ್ಪಿಟಲ್ ಹತ್ರ ಹೋರಾಟ ಮಾಡತ್ತಿರು. ನಾವು ಇಲ್ಲೆಲ್ಲ ಹಾಕಿದೆವು ಟೆಂಟು. ಹಾಕಿದ ಮೇಲೆ ಅಂದ ನಮಗೆ ಬಿಜೆಪಿದವ್ರು ಒಬ್ಬರೇ ಬಂದು ಟೆಂಟಿಗೆ ಬಂದಂದ್ರೆ ಏನಾರ ನಿಮ್ಮ ಅನ್ನೋ ಆಪತ್ತು ಏನಾರ ಏನಿಲ್ಲ ಇವತ್ತು ಯಾರು ಕೇಳಿಲ್ಲ. ಮಾತು ಹೇಳಿದ್ರೆ ಇವತ್ತು ಸಂದರ್ಭ ಬಂದ್ರೆ ಇವತ್ತು ಇದೇ ನಮ್ಮದು ಈಶ್ವರ್ ಖಂಡ್ರೆ ಅವರು ಅಲ್ಲಿನೂ ಬಂದರು, ರಹೀಮ್ ಖಾನ್ ಅವರು ಅಲ್ಲಿ ಬಂದು ಟೆಂಟಿಗೆ ಬಂದರು. ಒಂದು ಮಾನವೀಯತೆ ದೃಷ್ಟಿಯಿಂದ ಯಾವುದೇ ಪಕ್ಷ ಇಲ್ಲ, ನಾವು ಯಾವ ಪಕ್ಷದವರಿಲ್ಲ, ಯಾವ ಪಾರ್ಟಿದವರಿಲ್ಲ. ಆದ್ರೆ ಇವತ್ತೇನು ನಾವು ಎಲ್ಲಿ ಹೋರಾಟ ಕುಂತೇವು. ದಿಲ್ಲಿದಾಗೆಲ್ಲ ರೈತರು ಹೋರಾಟ ಕುಂತರು. ಇವತ್ತು ಯಾರಪ್ಪ ಬಿಜೆಪಿದವ್ರು ಒಬ್ಬರ ಹೋಗಿರಿ ಅಲ್ಲಿ ಬಾರ್ಡರ್ ಬರ್ ಹೊರಗೆ ಏನೋ ನಿಂದಿರ್ಸಿ ಅವ್ರು ರೈತರಿಗೆ ಏನಂದ್ರೆ ಅಲ್ಲಿ ಹೊರಗೆ ನಿಂದಿರ್ಸಿದ್ರಿ. ಇವತ್ತು ಅವ್ರ ಹಾಲತ್ ಏನಾಗಿತ್ತು, ಎಷ್ಟು ದಿನ ಕುಂತರು ಅವರು. ಇವತ್ತು ಅಮ್ಮಣ್ಣಾಥ ಉಪವಾಸ ಸತ್ಯಾಗ್ರಹ ಕುಂತರು. ಕಾಕ್ರೋಚ್ ಅಂತೇಳಿ ಇದಾಗಿ ಇವತ್ತು ಬದಲಾವಣೆ ಆಗುತ್ತೆ. ನೀವು ಇವತ್ತು ಅಲ್ಲಿ ಅನ್ಕಂಟ್ರೋಲ್ ಆಯ್ತು. ಅವಾಗ ಮೋದಿ ಬೆಂಡ ಅಲ್ಲ. ಇವತ್ತು ಅನ್ಕಂಟ್ರೋಲ್ ಅಲ್ಲಿ ಅಂದ ಪೊಸಿಷನ್ ಏನಾಯ್ತು, ಅಲ್ಲಿ ಕಾಕ್ರೋಚ್ ಏನಂದ್ರೆ ದಂಗೆ ಎದ್ದಿ ಎಲ್ಲರೂ ಒಂದು ಇವತ್ತಿಂದ ಮ್ಯಾಲೆ ಬೀಳ್ತಾರೆ. ಪಾರ್ಲಿಮೆಂಟ್ದಾಗ ಬಂದು ಬೀಳಪ್ಲೆ ಪೊಸಿಷನ್ ಹಾಕೊಂಡ ಮೇಲೆ ಅವಾಗಿಂದ ಮೋದಿ ಬೆಂಡ್ ಆಗ್ಯಾರ. ಬೆಂಡ್ ಆಗಿ ಇವತ್ತು ರಾಜೀನಾಮೆ ಕೊಡ್ಲಕ್ಕೆ ಹಚ್ಚಾರ ಕೇಂದ್ರ ಸಚಿವರು. ಇವತ್ತು ನಾವೆಲ್ಲ ವಿಚಾರ ಮಾಡ್ಬೇಕಾಗ್ಯದ. ಅದಕ್ಕಾಗಿ ಮಾನ್ಯ ಖರ್ಗೆ ಅವರು ಇವತ್ತು ವಿರೋಧ ಪಕ್ಷದಾಗ ರಾಜ್ಯಸಭಾದಾಗ ಹರಾರಿ ಅವ್ರು ಭಾಳ ಏನಂದ್ರೆ ನಾವು ಇದರಲ್ಲಿ ಏನಂದ್ರೆ ಈಗ ಅರವಿಂದ ಅಣ್ಣವ್ರು ಏನದ ನಾವು ಸ್ಟ್ರೈಕ್ ಕುಂತಾಗ ಇದೇ ಕಾನೂನು ಮಂತ್ರಿ ಇದ್ದರು, ಮಿನಿಸ್ಟರ್ ಇದ್ದರು. ಆ ಮಿನಿಸ್ಟರ್ ಇದ್ದರು ಇವರು ಅಧಿವೇಶನ ಮಾತಾಡ್ತಾರ. ಅರವಿಂದ ಅಣ್ಣವ್ರು ಕಾಲೇಜ ಸಂತರು ಏನಪ್ಪ ಅವ್ರಿಗೆ ಪರಿಹಾರನ ಹೇಗೆ ಮಾಡ್ರಿ ಅಂತೇಳಿ ಮಾಡಿ ಅದ ಕುಡಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಸ್ಪಷ್ಟವಾಗಿ ಹೇಳಿದ್ರು ಅರವಿಂದ ಅಣ್ಣವ್ರು ಏನು ಮಾಡ್ತಾರೆ, ಇದು ಕೂಡ ನಾ ಕೇಳಲ್ಲ ಅಂತ ಧರಣಿ ಕುಂತರು. ಧರಣಿ ಕುಂತಾಗಿಂದ ಬೊಮ್ಮಾಯಿ ಬಂದಿಂದ ಅದು ಏನಾದ್ರು ಕಾರಣದಿಂದ ಕೂಡಿಸಿಂದ ಮಾಡ್ತೀವಿ ಅಂತ ಹೇಳಿದ್ರು. ಇಂಥ ಬಿಜೆಪಿ ಯಾಕೆ ಉಸ್ತುವಾರಿ ಸಚಿವರು ಬಂದಿಲ್ಲ ನಮ್ಮ ಟೆಂಟಿಗೆ, ಅವ್ರ ಸರ್ಕಾರ ಹೊಂಟೋಯ್ತು. ಹಂಗೆ ಭಾರತ್ ಪತಾಕಿ ಒಂದೇ. ಇವತ್ತಿನ ಈ ಪ್ರಗತಿಪರ ಚಿಂತಕರ ಹೋರಾಟ ಸಮಿತಿ ಎಲ್ಲ ನಮ್ಮ ಹಿರಿಯರಾದ ಎಲ್ಲ ಬೀದರ್ ಜಿಲ್ಲೆಯ ಅವ್ರ ನೇತೃತ್ವದಲ್ಲೇನು ಹುಮ್ನಾಬಾದ್ ಏನು ಬೀದರ್ದಲ್ಲಿ ನಡೀತಾ ಇದೆ. ಅದರ ಸಲುವಾಗಿ ಅಲ್ಲೇನು ಉತ್ತರಾಖಂಡದಲ್ಲಿ ಏನು ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ್ದು ಏನಲ್ಲೇನು ಅವ್ರೇನು ಗೋಮೂತ್ರದಿಂದ ಏನು ಸುದ್ದಿಗೊಳಿಸಿದಾರ ಅವ್ರು ತಿಳ್ಕೊತಾ ಇದ್ದಿರ್ಬೇಕು. RSSದವರು ಖಾಲಿ ಉತ್ತರಾಖಂಡದಾಗ ಏನದ ಅಂದ್ರೆ ಅಲ್ಲಿ ಸಾಫ್ ಮಾಡಿದ್ರೆ ಏನದ ಅಂದ್ರೆ ಮುಗಿತದ ಅಂತ ತಿಳ್ಕೊತಿರ್ಬೇಕು ಬಂಧುಗಳೇ. ಅದು ಮುಗಿತಕ್ಕಂಥ ಕೆಲಸ ಅಲ್ಲ. ಇಡೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರ್ಕು ಕೊಟ್ಟಿದ್ದಾರೆ. ಸಂವಿಧಾನ ಮೇಲೆ ನರೇಂದ್ರ ಮೋದಿ ಅವರು ಏನಾದ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇರ್ತಾರೆ. ಆದರೆ ಅವ್ರಿಗೆ ಇದು ಮಾಡಕ್ಕಾಗಲ್ಕಿ ಅವರು ಯಾರ ಅವ್ರಿಗೆ ಹಿಡಿದು ಏನದ ಅಂದ್ರೆ ಅದಕ್ಕೇನದ ಸಜಾ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇಲ್ಲ. ತಾವು ಒಂದು ಖಾಲಿ ಏನದ ಅಂದ್ರೆ ವೋಟಿಂಗ್ ಆಸೆಗಾಗಿ ಇವತ್ತು ನರೇಂದ್ರ ಮೋದಿ ಇರ್ಬೋದು, ನಾಳಿನ ದಿನ ರಾಹುಲ್ ಗಾಂಧಿ ಅವರು ಇರ್ಬೋದು. ಆದ್ರೆ ಬಾಬಾ ಸಾಹೇಬರು ಏನು ಸಂವಿಧಾನ ಅದ, ಇದು ದುನಿಯಾ ಮುಗಿದ್ರೆ ಏನದ ಸಂವಿಧಾನ ಹೋಗಲ್ಲ ಬಂಧುಗಳೇ. ನಾವು ಯಾಕೆ ಹೇಳ್ತಾ ಇದ್ದೇವೆ ಅಂದ್ರೆ
ಇಡೀ ಮೊನ್ನೆ 23/8/2026 ಸನ್ಮಾನ್ಯ ಶ್ರೀ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಅವರ ನೇತೃತ್ವದಲ್ಲಿ ಹುಮನಾಬಾದ್ ಏನದಂದ್ರೆ ಒಳ್ಳೆ ರ್ಯಾಲಿ ಮಾಡ್ತಕ್ಕಂಥ ಕೆಲಸ ಮಾಡಿ ಇಡೀ ಹುಮನಾಬಾದ್ ಅಲ್ಲ, ಇಡೀ ಬಸವಕರಣ ಬಾಲ್ಕಿ, ಇಡೀ ಬೀದರಲ್ಲ, ಇಡೀ ರಾಜ್ಯದಂತ ಇಡೀ ಹಿಂದುಳಿದ ವರ್ಗಗಳು ಏನದ ನಾವೇನು ಬೀದಿಗೆ ಬಂದೇವಂದ್ರೆ ಯಾ ಮೋದಿ ಇರಲ್ಲ, ಯಾ ಅಮಿತ್ ಶಾ ಇರಲ್ಲ. ನಾವ್ ಯಾಕೆ ಹೇಳ್ತಾ ಇದ್ದೀವಿ ಅಂದ್ರೆ ಅವ್ರಿಗೆ ಗೊತ್ತಾಗ್ಬೇಕು. ಖರ್ಗೆ ಸಾಬ್ರು ಏನದಂದ್ರೆ ಅವ್ರಿಗೆ ಒಂದು ಕೇಳಿನ ಏನದಂದ್ರ ಪಾರ್ಲಿಮೆಂಟ್ದಾಗ ಅವ್ರಿಗೆ ಒಂದು ಕ್ವಶನ್ ಕನ್ಸರ್ನ್ ಮಾಡೋಕ್ಕಾಗಲ್ಲ ಮೋದಿಗೆ ಅಮಿತ್ ಶಾ. ಖರ್ಗೆ ಸಾಬ್ರು ಬಂದಾನಂದ್ರೆ ಅಬ್ಸೆಂಟ್ ಆಯ್ತಾ ನಾವು ಮೋದಿ ಅವ್ರಿಗೆ ನಾಯಕ. ಯಾವಾಗ ನಿನ್ಬಲ್ಲಿ ಶಕ್ತಿ ಇಲ್ಲ ಅಂದ್ರೆ ಎಲ್ಲರ ಮುಸ್ಲಿಮ್ದವರಿಗೆ ಎಲೆಕ್ಷನ್ ಬಂತು ಲೋಕಸಭೆದಂದ್ರೆ ಆ ಮುಸ್ಲಿಂ ಜಗಳ ಹಚ್ಚಿ ಓಡ್ತೋತಿ, ಕ್ರಿಶ್ಚಿಯನ್ ಎಲ್ಲರೂ ಒಳದಾಕಿ ಅದು ಮಾಡ್ತಿ, ದಲಿತರಿಗೆಲ್ಲರೂ ಇದು ಮಾಡಿ. ನೀವು ಹೀಗೆ ಅವರು ಜಾಗೀದಾರ ಅನ್ನೋರು ಹೇಳಿದಾರೆ, ನೀ ಏನದ ಎದುರು ಬಂದು ಖರ್ಗೆ ಸಾಬ್ರಿಗೆ ಕ್ವಶನ್ ಮಾಡ್ಬೇಕು. ನೀ ಏನು ಮಾಡಿದಿ ಮತ್ತು ಅವ್ರೇನು ಮಾಡ್ಯಾರ? ನೀರ ದೇಶದ ಪ್ರಧಾನಮಂತ್ರಿ ಇದ್ದಿ, ಅವ್ರು ಖಾಲಿ ಮಾನ್ಲಿ ವಿರೋಧ ಪಕ್ಷ ನಾಯಕ ಇದ್ದಾರೆ. ನೀ ಅವರು ಎದುರು ಕೂತು ಒಂದು 10 ನಿಮಿಷ ಕೂಡಕ್ಕಾಗಲ್ಲ ನಿನಗೆ, ಒಂದು 10 ನಿಮಿಷ. ಯಾಕಂದ್ರೆ ಇದು ಬೀದರ್ಕೆ ಮಟ್ಟಿ ಅಚ್ಚಂಕೆ ಗಾಂಡ್ ಪಟ್ಟಿ ಅಂತೇಳಿ ಹಿಂದಕ್ಕೆ ರಾಮಚಂದ್ರ ವೀರಪ್ಪ ಅವರು ಅದೇ ಬಿಜೆಪಿ MP ಇದ್ದಾಗ ಹೇಳ್ತಿದ್ರು, ಬೀದರ್ಕೆ ಲಾಲ್ ಮಟ್ಟಿ ಅಚ್ಚಂಕೆ ಗಾಂಡ್ ಪಟ್ಟಿ ಅಂತೇಳಿ. ಅದಕ್ಕೆ ಬೀದರ್ ಹುಲಿಯದು ಯಾರು ನೀವೇನು ಮಾಡೋಕ್ಕಾಗಲ್ಲ. ಇಡೀ ಏನದ ಅಂದ್ರೆ ಇದು ಸುಮ್ಮನೆ ಅವ್ರಿಗೆ ಏನದ ಅಂದ್ರೆ ಬೀದರ್ ಜಿಲ್ಲೆಯಲ್ಲಿ ಇಷ್ಟೇ ಜನ ಕಾಣಿಸ್ಲತ್ತಿರುವೆ. ಬೀದರ್ ಏನದ ಪೂರ ಉರಿ ಹಚ್ಚತಕ್ಕಂಥ ಕೆಲಸ ಇಡೀ ಬಾಬಾ ಸಾಹೇಬ್ ಶಕ್ತಿ ಕೊಟ್ಟಾರ ಇಡೀ ಎಲ್ಲ ಸಮಾಜದವ್ರು. ಇವತ್ತು ಯಾಕೆ ಹೇಳ್ತಾರೆ ರವಿಸ್ವಾಮಿ ಅವರಲ್ಲಿ, ರೈತರಾಗಲಿ, ಬೇರೆ ಬೇರೆ ಮುಸ್ಲಿಂ ಸಮಾಜ ಆಗಲಿ, ಕ್ರಿಶ್ಚಿಯನ್, ಯಾಕಂದ್ರೆ ಅವರಿಗೆ ದಲಿತರು ಅಂತೇಳಿ ತಿಳಿದು ಮಾಡ್ತಿಲ್ಲ. ಅವ್ರೇನು ಕಾರ್ಯಕ್ರಮ ಆಯೋಜನೆ ಮಾಡ್ತಾರ, ಅವ್ರೇನು ಕೆಲಸಗಳು ಮಾಡ್ಯಾರ ಖರ್ಗೆ ಸಾಬ್ರು. ಮತ್ತು ಅವ್ರೇನು ಇಡೀ ಅವ್ರ ಜೀವನ ಏನದ ಅಂದ್ರೆ ಈ ಬ್ಯಾರೆದಾಗ ಯಾವ ಗ್ರಾಮ ಪಂಚಾಯತ್ ಮೆಂಬರ್ ಮಾಡೋ ಹೋದ್ರು ಪಾರ್ಟಿ ಬಿಟ್ಟು ಹೋಗ್ತಾವ. ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಡೀ ಅವ್ರಿಗೆ ಏನದ CM ಇರೋದಾದ್ರೆ ಅವ್ರೇನದ ಸತತವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಉಳಿದು ಅವ್ರೇನದ ಇವತ್ತು ರಾಷ್ಟ್ರ ಮಟ್ಟಿಗೆ ಹೋದ. ಅದಕ್ಕೆ ನಾವು ಹೇಳೋದು ಒಂದೇ, ಇವತ್ತು ಯಾರು ಏನದ ಪಕ್ಷ ಭೇದ ಮರೆತು ತಾವೇನು ಖರ್ಗೆ ಸಾಬ್ರು ಬೆಂಬಲ ಸೂಚಿಸ್ತೀರಿ, ಅದು ನಾವೇನದ ಅಂದ್ರೆ ಎಲ್ಲಾ ಸಂಘಟನಾ ಪರವಾಗಿ ನಾವೇನದ ಅವ್ರಿಗೆ ಅಭಿನಂದನೆ ಹೇಳ್ತೀನಿ. ಅದಕ್ಕೆ ಮುಂದೆ ಬರ್ತಕ್ಕಂಥದ್ದಿಂದಲೇ ನಾವು ಒಂದೇ ಹೇಳ್ತೀನಿ, ಇಡೀ ಬೀದರಲ್ಲ, ಇಡೀ ರಾಜ್ಯ, ಇಡೀ ದೇಶದಂತ ಆಲ್ರೆಡಿ ಏನಂದ್ರೆ ನೋಡ್ರಿ ನೀವು ಮಹಾರಾಷ್ಟ್ರದಲ್ಲಿ ಆದ್ರೆ ಎಲ್ಲ ಕಡೆ ಬೆಂಕಿ ಹತ್ತೋಗ್ಯದ. ನೀ ಈಟಿಗೆ ಸುಮ್ಮನೆ ಕೂತ ಅವ್ರಿಗೆ ಅರೆಸ್ಟ್ ಮಾಡಿದ್ರೆ ಸೀದಾ ಇರ್ತಿ. ಇಲ್ಲಾಂದ್ರೆ ಏನದ ನರೇಂದ್ರ ಮೋದಿ ಅಮಿತ್ ಶಾ ಏನದ ಮುಂದಿನ 29 ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸ್ತಾರ ಅಂತ ಹೇಳಿ ನನಗೇನಿಲ್ಲಿ ಸಮಿತಿದವ್ರೇನು ಆಯೋಜನೆದವ್ರು 2 ಮಾತಾಡಕ್ಕೆ ಅವಕಾಶ ಕೊಟ್ಟಿದಾರ. ಅವ್ರಿಗೆ ಏನದ ಅಂದ್ರೆ ನಾ ಏನೋ ತುಂಬಾ ಧನ್ಯವಾದ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಪ್ರಗತಿಪರ ನಾಗರಿಕ ವೇದಿಕೆಯಿಂದ ಬೀದರ್ ನಗರದಲ್ಲಿ ಏನು ಉತ್ತರಾಖಂಡದಲ್ಲಿ ಅದ್ವಾನ್ ಎಂಬ ಜಿಲ್ಲೆಯ ಒಂದು ರಾಮಲೀಲಾ ಮೈದಾನದಲ್ಲಿ ಈ ದೇಶದ ಉಚ್ಚ ನಾಯಕ AICCಯ ಪ್ರೆಸಿಡೆಂಟ್ ಆದಂಥ ಹಾಗೂ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರ ಏನಲ್ಲಿ ರಾಮಲೀಲಾ ಮೈದಾನದಲ್ಲಿ ದಿನಾಂಕ 8/8/2026 ಏನು ಒಂದು ಸಭೆಯನ್ನು ಉದ್ದೇಶಿಸಿ ಮಾತಾಡಿದ್ರು. ಆ ಸಂದರ್ಭದಲ್ಲಿ ಸಭೆ ನಡೆಸುವಾಗ ಖರ್ಗೆ ಅವರು ಯಾವುದೇ ಸಮುದಾಯ ಆಗಲಿ, ಯಾವುದೇ ಜಾತಿ ಆಗಲಿ, ಯಾರಿಗೂ ವೈಯಕ್ತಿಕವಾಗಿ ನಿಂದನೆ ಮಾಡೋದಾಗಲಿ ಯಾವುದು ವಿಷಯ ಅವರು ಪ್ರಸ್ತಾಪ ಮಾಡಿಲ್ಲ. ಆದರೂ ಕೂಡ ಅಲ್ಲಿನ ಬಿಜೆಪಿ ಸರ್ಕಾರ ಮತ್ತು ಕೇಂದ್ರ ಬಿಜೆಪಿ ಸರ್ಕಾರದ ಕಾರ್ಯವೈಖರಿ ಬಗ್ಗೆ ಮಾತಾಡಿದ್ದಾರೆ. ಈ ಬರುವ ಚುನಾವಣೆಯಲ್ಲಿ ಅಲ್ಲಿ ತೊಂದರೆ ಆಗ್ತದ ಅನ್ನೋ ಉದ್ದೇಶದಿಂದ ಅವರು ಭಾಷಣ ಮಾಡಿ 2 ದಿವಸ ಅಲ್ಲೇ 2 ದಿವಸ ಯಾವುದೇ ಜಿಕಾರ ಎತ್ತಿಲ್ಲ. 2 ದಿವಸ ನಂತರ ಅವರು ಡೆಲ್ಲಿಗೆ ನಿಂತಿರಿದಾಗ ಆಮೇಲೆ ಬಿಜೆಪಿ ಮತ್ತು RSS ಕುಮ್ಮಕ್ಕಿನಿಂದ ಅಲ್ಲಿ ಶುದ್ಧೀಕರಣ ಮಾಡಿದ ಒಂದು ಘಟನೆ ನಡೆದ, ಅದು ತೀರಾ ಖಂಡನೀಯ. ಇದು ಮಾನವ ಎಲ್ಲ ಜನಾಂಗ ತಲೆ ತಗ್ಗಿಸುವ ಕೆಲಸ ಆಗಿದೆ. ಅಲ್ಲದೆ ಈ ದೇಶದ ಪವಿತ್ರವಾದ ಸಂವಿಧಾನವನ್ನು ಅಪಮಾನ ಮಾಡಿದಂಥ ಒಂದು ಷಡ್ಯಂತ್ರ ಅವರು ಮಾಡಿದ್ದಾರೆ.
ಅದಕ್ಕೆ ಯಾವುದೇ ಕಾರಣಕ್ಕೆ ಅವರನ್ನ ಕ್ಷಮಿಸುವ ಇದನ್ನೇ ಇಲ್ಲ. ಅದಕ್ಕೆ ಸೋಮೂಟವಾಗಿ ಆ ರಾಜ್ಯ ಸರ್ಕಾರ ಕೇಸ್ ಮಾಡಬೇಕಾಗಿತ್ತು. ಆದ್ರೆ ಇಲ್ಲಿವರೆಗೆ ಒಂದು ಕೇಸ್ ಮಾಡಿಲ್ಲ. ಅವ್ರು ಯಾರು ಅಂತ ಗೊತ್ತಿದ್ರು ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ. ಆದ್ರೆ ಒಬ್ಬ ಬಿಜೆಪಿ ನಾಯಕ ಪಾರ್ಲಿಮೆಂಟ್ ಹೇಳ್ತಾನೆ, ಇಲ್ಲ ನಾವು ಇದಕ್ಕೆ ಸಹಕಾರ ಮಾಡೋದಿಲ್ಲ, ಇಂಥವ್ರನ್ನ ಖಂಡನೆ ಮಾಡ್ತೀವಿ, ಆದ್ರೆ ಇದು ಸಹಕಾರ ಮಾಡೋದಿಲ್ಲ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿವರೆಗೆ ಒಂದು ಸಿಂಗಲ್ ಕೇಸ್ ಆಗಿಲ್ಲ. ಯಾಕಂದ್ರೆ ಅವ್ರ ಮನಸ್ಥಿತಿ ತೋರಿಸ್ತಾರೆ. ಅವ್ರ ಮನಸ್ಥಿತಿ ಏನಿದೆ, ಇಲ್ಲಿ ಜಾತೀಯತೆ ಬೆಳಬೇಕು, ಮನುಸ್ಮೃತಿ. ನಮ್ಮ ರಾಷ್ಟ್ರ ಕಂಡಂತ ಅಪರೂಪದ ವ್ಯಕ್ತಿ, ಅಭಿವೃದ್ಧಿ ಹರಿಕಾರ, ನಮ್ಮ ಜಿಲ್ಲೆ ಸುಪುತ್ರರಾದ ಶ್ರೀ ಮಲ್ಲಿಕಾರ್ಜುನ ಖರ್ಗೆಯವರ ಏನು ಅವಮಾನ ಮಾಡಿದ್ದಕ್ಕೋಸ್ಕರ ಇವತ್ತು ನಾವು ಇಲ್ಲಿ ಆ ಘಟನೆಯನ್ನು ಖಂಡಿಸಲಿಕ್ಕಾಗಿ ಎಲ್ಲರೂ ಸೇರಿವಿ. ಈ ಸಮಿತಿ ಕಳೆದ ಎರಡು ದಿನದಿಂದ ಸತತವಾಗಿ ಎಲ್ಲರಿಗೆ ಕಾಂಟ್ಯಾಕ್ಟ್ ಮಾಡಿ ತಮ್ಮೆಲ್ಲರಿಗೆ ವಿಷಯ ತಿಳಿಸಿ ಅದಕ್ಕೆ ತಾವೆಲ್ಲರೂ ಬಂದಿರಿ. ಅದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳುತ್ತಾ ಈ ಕಾರ್ಯಕ್ರಮ ಉದ್ದೇಶ ಸಾಹೇಬ್ರಿಗೆ ಮಾಲಾರ್ಪಣೆ ಮಾಡ್ತಾ ಇದ್ದಾರೆ. ರಮೇಶ ಫೋಟೋ ಕ್ಯಾಮ್ರಾ ಇಲ್ಲ भारतीय संविधान के जब तक सूरज चांद रहेगा, जब तक सूरज चांद रहेगा, भारतीय संविधान के